ಬಡವರಿಗೆ ರೈತರಿಗೆ ಅಂತ ಸಂಕಲ್ಪ ಮಾಡಿರೋ ಕೆಲಸ ಏನಾದರೂ ಸ್ವಲ್ಪ ದೋಷ ಆದರೂ ಕೂಡ ನನ್ನ ಮನಸ್ಸೇ ತಡೆಯಲ್ಲ. ನನಗಷ್ಟು ಮನಸ್ಸಲ್ಲಿ ನೋವಾಗುತ್ತೆ ಒಂದೊಂದು ಸಂದರ್ಭ. ರೈತರಿಗೊಂದು ನ್ಯಾಯ ಕೊಡಬೇಕಲ್ಲ. ಈ ಭಾಗದಲ್ಲಿ ರೈತರು ಎಷ್ಟೋ ಸತಿ ಅವ್ರ ಬೆವರಿಗೆ ಅವ್ರ ಕಷ್ಟ ಬಿದ್ದಿರೋದಕ್ಕೆ ಅವ್ರು ಎಷ್ಟೋ ಕಷ್ಟ ದಿನಗಳನ್ನ ಅನುಭವಿಸಿರೋದಕ್ಕೆ ನ್ಯಾಯ ಸಿಗೋವಂಥ ನಾನು ಒಂದು ನೆಲೆನ ಆಗ ರೋಡ್ ಸೈಡಲ್ಲಿದೆ 2 ಕಿಲೋಮೀಟರ್ಸ್. ಇವತ್ತು ನಾವು 2 ಕೋಟಿಯಲ್ಲಿ ಸರ್ಕಾರನೂ ಕಾಂಪೌಂಡ್ ಹಾಕಿದೆ. 2 ಕೋಟಿಯಲ್ಲಿ 2 ಕಿಲೋಮೀಟ್ರು ಹೈವೇಗೇನೆ 2 ಕಿಲೋಮೀಟ್ರ್ವರೆಗೂ APMC ಜಾಗನ ಮಾಡಿದ್ದೀವಿ. ಅವತ್ತು ಪ್ರಶ್ನೆ ಮಾಡಲಿಲ್ಲ. ಆದರೆ ನಾವು ಲೆವೆಲ್ ಮಾಡೋ ಅಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಲೆವೆಲಿಂಗ್ಗೆ ಮರಗಳನ್ನ ಕಾಡನ್ನ ಅಥವಾ ಫಾರೆಸ್ಟ್ನ ತೆಗಿಯೋದಕ್ಕೆ ಅಥವಾ ಮರಗಳು ಏನು ಉಳ್ಕೊಂಡಿದ್ದಾವೆ ಅದನ್ನು ತೆಗಿಯೋದಕ್ಕೆ ಅನುದಾನ ಕೊಡಲ್ಲ ಅಂದಾಗ ನಾವೇ APMC ಕಮಿಟಿಯಲ್ಲಿ ಇಲ್ಲಿ ಏನು ಬೋರ್ಡ್ ಇತ್ತು ಅಲ್ಲಿ ಮಾತಾಡ್ಕೊಂಡು ಯಾರು ವಾಲಂಟ್ರಿಯಾಗಿ ಬಂದು ರೈತರಿಗೋಸ್ಕರ ಆ ಜಾಗನ ಲೆವೆಲ್ ಮಾಡ್ತಾರೆ ಮಾಡಲಿ ಅಂತಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿ ಕೆಲಸ ಮಾಡಲಿ ಅಂತ ಹೇಳ್ತೀವಿ. ಕಲ್ಲು ಸಾಗಾಣಿಕೆ ಆಗಿದೆ, ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತಂದ್ಬಿಟ್ಟು ಪ್ರತಿ ಪ್ರಚಾರ ಆಗಿರೋದಕ್ಕೆ ಇವತ್ತು ನಾನು ಮಾತಾಡಬೇಕಾಗತ್ತೆ. ಯಾರು ರೈತರ ಪರವಾಗಿ ಕಳಕಳಿಯಿಂದ ಈ ಜಾಗದಲ್ಲಿ ಜನಸಾಮಾನ್ಯರ ಪರವಾಗಿ ಕಳಕಳಿಯಿಂದ ಯಾರ್ಯಾರು ಆಪಾದನೆಗಳು ಹಾಕಿದ್ದಾರೆ, ಯಾವ ನ್ಯೂಸ್ ಪೇಪರಲ್ಲಿ ಅದು ಪ್ರಚಾರ ಆಯಿತು, ಎಲ್ಲಿವರೆಗೂ ದೂರು ಕೊಟ್ಟಿದ್ದಾರೆ, ಎಲ್ಲಿ ದೂರು ಕೊಟ್ಟಾದ್ಮೇಲೆ ಅಲ್ಲಿನ ಅಧಿಕಾರಿಗಳೇ ಕದ್ಲಿ ಇಲ್ಲಿಗೆ ಬರ್ತಾರೆ. ನಮಗೆ ತಪ್ಪಿಸಿ ಒಂದಿನ, ನಮಗೆ ಹೇಳ್ದೆ ಒಂದಿನ, ಹೇಳಿ ಒಂದಿನ ಬರ್ತಾರೆ. ಅದಾದ್ಮೇಲೆ ಅದು ಎಂಥ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯ್ತು ಅಂದರೆ CCTV ಹಾಕ್ಸ್ತಾರೆ. DC ಅವ್ರಿಗೆ ದೂರು ಕೊಟ್ಟಾದ್ಮೇಲೆ CCTV ಮತ್ತೆ ಒಂದು ಅಧಿಕಾರಿ APMC ಅಧಿಕಾರಿ ಪ್ರತಿದಿನ ಇಲ್ಲಿ ಇರಬೇಕು ಅಂತಂದ್ಬಿಟ್ಟು ಎಷ್ಟು ಮುಜುಗರ ಆಯಿತು ಅಂತಂದರೆ ಫಸ್ಟ್ ಟೈಮ್ ನನಗೆ ಒಂದು ಕಳಂಕ ಆಪಾದನೆ ಬಂದಿದೆ. ಎಲ್ಲರೂ ಹಿಂದೆ ಮಾತಾಡ್ತಾ ಇದ್ದಾರೆ 100 ಕೋಟಿ ದುಡ್ಡು ದುಡ್ದಿದ್ದೀವಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾನು 3 ತಿಂಗಳ ಕಾಲ APMC ಕಡೆ ಹೋಗಲಿಲ್ಲ. ಫಸ್ಟ್ ಟೈಮ್ ನನ್ನ ಮನಸ್ಸನ್ನು ಕಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ನಾನು ಒಂದು ರೈತರಿಗೋಸ್ಕರ ಅನ್ನದಾತರಿಗೋಸ್ಕರ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು ಅಂತ ನಾನು CM ಹತ್ರ ಬಜೆಟಲ್ಲಿ ಈ ಜಾಗನ ಘೋಷಣೆ ಮಾಡಬೇಕು. ಬಜೆಟಲ್ಲಿ ಘೋಷಣೆ ಮಾಡಿದ್ರೆ ಇವತ್ತಲ್ಲ ನಾಳೆ 100 ಕೋಟಿ ಬರುತ್ತೋ 50 ಕೋಟಿ ಬರುತ್ತೋ ಒಂದು ಚರಿತ್ರೆಯಲ್ಲಿ ಉಳಿದೋಗುತ್ತೆ. ಅದು ನಾನು ಏನೇ ಕೆಲಸ ಮಾಡಿದ್ರು ಒಂದು ಸೇವೆ, ಒಂದು ಹೆಣ್ಮಗು ಈ ಮಣ್ಣಲ್ಲಿ ಹುಟ್ಟಿರೋಳು ಏನು ಮಾಡಿದ್ದೀನಿ ಅಂತ ಪ್ರಶ್ನೆ ಮಾಡಿದಾಗ ನನ್ನ ಕೆಲಸನೇ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಇದ್ದವಳು ನನ್ನ ಮನಸ್ಸೇ ಕದುಡ್ತು. ಕೆಲಸ ಮಾಡಬಾರ್ದು ಅನಿಸ್ತು. APMC ಅಧಿಕಾರಿಗಳ ಹತ್ರ ಒಂದು ಸತಿ ಜಗಳ ಮಾಡ್ಕೊಂಡು ಫಸ್ಟ್ ಟೈಮ್ ಗಟ್ಟಿಯಾಗಿ ಜಗಳ ಮಾಡ್ಕೊಂಡು ಬಂದಮೇಲೆ ಅವ್ರ ಮುಖ ನೋಡಲಿಲ್ಲ ನಾನು. ಅದಾದಮೇಲೆ ಏನಿರ್ಬೋದು ಮೇಡಮ್ ಬಗ್ಗೆ ಏನೂ ಆಪಾದನೆ ಇಲ್ಲ ಅಂತಾರೆ, ಒಂದು ಕಳಂಕ ಇಲ್ಲ ಅಂತಾರೆ. ಇದು ಒಂದರಲ್ಲಿ ಹಗರಣ ಅಂತ ಹೇಳ್ತಾ ಇದ್ದಾರೆ, ಗ್ರಾನೈಟ್ ಹಗರಣ ಅಂತ ಹೇಳ್ತಾ ಇದ್ದಾರೆ. ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಕಲ್ಲುಗಳು ಎತ್ಕೊಂಡೋಗಿ ಟೆಸ್ಟಿಗೆ ಕೊಡ್ತಾರೆ. ಯಾರು ಮೈನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಟೆಸ್ಟಿಗೆ ಕೊಡ್ತಾರೆ. ಅದಾದಮೇಲೆ ಫಾರೆಸ್ಟ್ ಅವರು ಬರ್ತಾರೆ. ಅದಾದಮೇಲೆ APMC ಅವರು ಬರ್ತಾರೆ. ಎಲ್ಲರೂ ಬಂದಾದ್ಮೇಲೆ ರೋಡ್ ಸೈಡಲ್ಲಿ ಸರ್ಕಾರದ ಜಾಗ ಇದ್ದಿದ್ದು ನಿಜಾನೇ. ಅದರಲ್ಲಿ 1 ಎಕರೆ 2 ಎಕರೆ ಆಮೇಲೆ 3.5 ಎಕರೆಯಲ್ಲಿ ಅಷ್ಟೇ ಈ ಜಾಗ ಇದೆ. 25 ಎಕರೆಯಲ್ಲೂ ಇಲ್ಲ. ಅದು ಗ್ರಾನೈಟ್ ಅಲ್ಲ, ಅದು ಯಾವುದೇ ಒಂದಕ್ಕೆ ಯೋಗ್ಯವಾಗಿ ಕಟ್ಟಡ ಕಟ್ಟೋದಕ್ಕೆ ಪಾಯ ಕೂಡ ಯೋಗ್ಯವಾಗಿರೋ ಕಲ್ಲಲ್ಲ ಅಂತ ಹೇಳಾದ್ಮೇಲೆ ಅವರಿಗೆ ಒಂದ್ಸತಿ ಅನ್ನಿಸುತ್ತೆ ಏನೋ ತಪ್ಪಿದೆ ಆಲೋಚನೆ, ಇವ್ರದ್ದು ಏನೋ ಉದ್ದೇಶ ಕರೆಕ್ಟ್ ಆಗಿರುತ್ತೆ. ಯಾವುದೋ ಒಂದು ಪೇಪರಲ್ಲಿ ಸ್ಟೇಟ್ಮೆಂಟ್ ನೋಡಿ ನಾವು ಈ ಲೆವೆಲ್ವರೆಗೂ DC ಅವ್ರಿಗೆ ಹೇಳಿ CCTV ಹಾಕ್ಸಿ APMC ಅಧಿಕಾರಿನ ಹಾಕಿದ್ದಾರೆ ಇಲ್ಲಿ. ನಾನು ಈ ಕ್ಷೇತ್ರದಲ್ಲಿ MLA ಇದ್ದೀನಿ. ನನ್ನ ಜಾಗದಲ್ಲಿ ನನ್ನ ಮೇಲೆ ನಂಬಿಕೆ ಇಲ್ಲದೆ ಒಬ್ಬ APMC ಅಧಿಕಾರಿನ ಇಲ್ಲಿ ಕಾವಲು ಹಾಕಿರ್ತಾರೆ. ಅವತ್ತು ನಾನು ಮೌನವಾಗಿರ್ತೀನಿ, ಅವತ್ತು ನಾನು ಸೈಲೆಂಟ್ ಆಗಿರ್ತೀನಿ. ಅದಾದಮೇಲೆ ರೈತರಿಗೋಸ್ಕರ ಅವಮಾನನೂ ಸಹಿಸ್ಕೋಬೇಕು. ನನ್ನ ಪ್ರಯತ್ನ ಯಾವತ್ತೂ ಈ ರೀತಿ ಯಶಸ್ವಿ ಆಗದೆ ಉಳಿಯಲಿಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ಇವತ್ತು ಸರ್ಕಾರ 1 ಕೋಟಿ ರೂಪಾಯಿ ಅವರೇ ಕೊಟ್ಟಿದ್ದಾರೆ. ಲೆವೆಲ್ ಮಾಡಿಸಿ ಅಂತ ಸರ್ಕಾರ ಯಾರು ನನ್ನ ಮೇಲೆ 100 ಕೋಟಿ ಹಗರಣ ಆಗಿದೆ, ಕಲ್ಲುಗಳು ಮಾರ್ಕೊಂಡಿದ್ದೀವಿ, ಅರ್ಧ ರಾತ್ರಿಯಲ್ಲಿ ಕಲ್ಲು ಅಲ್ಲೋಯ್ತು ಇಲ್ಲೋಯ್ತು ಅಂತ ಅದಕ್ಕೆ ತಕ್ಕಾಗ ಅವ್ರ ತಾಳಕ್ಕೆ ತಕ್ಕಾಗಿ ಒಬ್ಬ ಮೈನ್ಸ್ ಅಧಿಕಾರಿನೂ ಆಟ ಆಡ್ತಾ ಇದ್ರು. ಅವರು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋ ಸಂದರ್ಭದಲ್ಲಿ ಮೈನ್ಸ್ ಒಬ್ಬ ಅಧಿಕಾರಿ ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ರು. ಯಾರು ಬಂದ್ರು ಇಲ್ಲಿ ಮಾರ್ಕೆಟ್ ಆಗತ್ತೆ ಅಂತ ಕೋಲಾರವರೆಗೂ ಹೋಗ್ತಾ ಇದ್ರು. ಇಲ್ಲಿ ನೋಡ್ಕೊಂಡು ಹೋಗಕ್ಕೆ ಇಲ್ಲೊಂದು ಮಾರ್ಕೆಟ್ ಆಗತ್ತಂತೆ, ಬಾರ್ಡ್ರಲ್ಲಿ ಆಗತ್ತೆ, ನಾವು ದೂರ ಎಲ್ಲೂ ಹೋಗೋಂಗಿಲ್ಲ, ಆಂಧ್ರಾಗ ಹೋಗ್ತಾ ಇದ್ವಿ, ಒಡ್ಡಳ್ಳಿಗೆ ಹೋಗ್ತಾ ಇದ್ವಿ, ವಿಕೋಟಾಗ ಹೋಗ್ತಾ ಇದ್ವಿ ಅನ್ನೋಂಥ ರೈತರೆಲ್ಲ ಬಂದು ನೋಡ್ಕೊಂಡು ಹೋಗೋರು ಜಾಸ್ತಿ ಆದರು ಕೆಲಸ ಆಗ್ತಾ ಇದ್ದಾಗ. ಆಮೇಲೆ ಪ್ರೊಸೀಜರ್ಸ್ ಮಾಡಿ ಅವರೇ ಏನೇನು ಪ್ರೊಸೀಜರ್ಸ್ ಇದೆ ಮಾಡಿ APMC ಅವರು ಪ್ರೊಸೀಜರ್ಸ್ ಮಾಡಿ ಯಾವ ರೀತಿ ಕಲ್ಲನ್ನ ತೆಗಿಬೇಕು, ಗುಟ್ಟ ತೆಗಿಬೇಕು, ಮಣ್ಣ ತೆಗಿಬೇಕು, ಕಲ್ಲನ್ನ ಎಲ್ಲಾದ್ರೂ ತಳ್ಳಿರಿ, ನಾವು ಯಾವತ್ತಾದ್ರೂ ಆ್ಯಕ್ಷನ್ ಮಾಡ್ಕೊತೀವಿ. ಕಲ್ಲು ಇಷ್ಟೊತ್ತಿಗಾಗಲೇ ಯಾರೋ ಬಡವ ಕಷ್ಟದಲ್ಲಿರೋನಿಗೆ ಗ್ರಾನೈಟ್ ಇದ್ದಿದ್ರೆ ಒಂದು 4-5 ಲೋಡ್ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಕಷ್ಟದಲ್ಲಿರೋನು, ತಪ್ಪು ಮಾಡೋನು, ಗ್ರಾನೈಟು ನಿಧಿ ಎಲ್ಲ ಸಿಕ್ಕಿದೆಯಲ್ಲ, ಕಷ್ಟದಲ್ಲಿರೋನು. ನಂದು ಕತೆ ಬಿಟ್ಟುಬಿಡಿ, ಯಾರೋ ಒಬ್ಬ ಬಡವ ಕಷ್ಟದಲ್ಲಿರೋನು ಎಲ್ಲ ಇಲ್ಲೇ ಇದೆಯಲ್ಲ, ಒಂದು 10 ಲೋಡು 5 ಲೋಡು 2 ಲೋಡು ಅವ್ನ ಕಷ್ಟಕ್ಕೆ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಯಾಕೆ ಇನ್ನೂ 6 ತಿಂಗಳಾದರೂ ಇಲ್ಲೇ ಬಿದ್ದಿದೆ, ಒಂದು ಕಲ್ಲು ಕದಲಿಲ್ಲ? ದೂರು ಕೊಟ್ಟಿರೋರು ಇದ್ದಾರೆ.
ಏನು ಬೇಕೋ ಕೆಲಸ ಆಗಬಾರ್ದು ಅಂತ ದುರಾಲೋಚನೆ ಇಟ್ಕೊಂಡವರು ಯಾಮಾರಿಸ್ಬೇಕು ಅಂತಿದ್ದವರು ರೈತರನ್ನ ಯಾಮಾರಿಸ್ಬೇಕು ಅಂತಿದ್ದವರು ಇದ್ದಾರೆ. ಎಲ್ಲರಿಗೂ ದೇವ್ರು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಶ್ರಾವಣಗಳಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಮತ್ತೆ ಈ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಅಂತಂದ್ಬಿಟ್ಟು ಶ್ರಾವಣ ಶನಿವಾರ ನಮಗೆ ತುಂಬ ಪವಿತ್ರವಾಗಿರೋದು. ನಾವು ಕದ್ರಿ ನರಸಿಂಹಸ್ವಾಮಿನ ನಮ್ಮೋ ಅಂಥವ್ರು, ಅಂದರೆ ನಮ್ಮ ಕುಲದೇವರು ಕದ್ರಿ ನರಸಿಂಹಸ್ವಾಮಿ. ಯಾವುದೇ ಕೆಲಸ ಮಾಡಿದ್ರು ನನಗೆ ಆ ಭಯನೂ ಇದೆ. ಯಾವುದೇ ಕೆಲಸ ನಮ್ಮ ಸ್ವಂತದ್ದಾದರೆ ಒಂದಿನ ನಿಧಾನ ಆದರೂ ಕಷ್ಟ ಆಗಲ್ಲ. ಆದರೆ ನಾನು ಬಡವ್ರಿಗೆ ರೈತರಿಗೆ ಅಂತ ಸಂಕಲ್ಪ ಮಾಡಿರೋ ಕೆಲಸ ಏನಾದರೂ ಸ್ವಲ್ಪ ದೋಷ ಆದರೂ ಕೂಡ ನನ್ನ ಮನಸ್ಸೇ ತಡೆಯಲ್ಲ. ನನಗಷ್ಟು ಮನಸ್ಸಲ್ಲಿ ನೋವಾಗುತ್ತೆ ಒಂದೊಂದು ಸಂದರ್ಭ. ಏನಾದರೂ ಮಾಡಬೇಕು. ನಾನು ಎಕ್ಸ್ಪ್ರೆಸ್ ಹೈವೇ ನೋಡ್ತಾ ಇದ್ದೆ. ಅದಾದಮೇಲೆ ಒಂದು ದೂರದೃಷ್ಟಿಗಿಂತ ಜಾಸ್ತಿ ಯೋಚನೆ, ಕುಪ್ಪಮ್ಮಲ್ಲಿ ಏರ್ಪೋರ್ಟ್ ಆಗ್ಬೋದು, ಒಂದಲ್ಲ ಒಂದಿನ ಏರ್ಪೋರ್ಟ್ ಆಗ್ಬೋದು ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡು ರೈತರಿಗೆ ಇದು ಯೋಗ್ಯವಾಗಿದೆಯಾ ಜಾಗ ಅಂತ ನಾನು ಮಾರ್ಕೆಟ್ ಮಾಡಬೇಕು, ಎಲ್ಲಾದರೂ ಒಂದು ಹೈವೇಯಲ್ಲೇ ಮಾರ್ಕೆಟ್ ಮಾಡಬೇಕು ಅಂತ ಒಂದು 2 ಕಡೆ ನೋಡಿದ್ವಿ ನಾವು. ವಿಕೋಟ ಕಡೆನೂ ಒಂದು ಮಾರ್ಕೆಟಿಗೆ ಜಾಗ ಹುಡುಕ್ದೆ, ರಾಜ್ಪೇಟ್ ರೋಡ್ ಕಡೆನೂ ನೋಡಿದೆ. ಅದೊಂದು ಚೂರು ಆ ಕಡೆ ಆಂಧ್ರನೇ ಮುಟ್ಟೋ ಮಟ್ಟಕ್ಕಿತ್ತು ಆ ಜಾಗ. ಇದು ಮಾತ್ರ ನಮಗೆ ಬಾರ್ಡ್ರಲ್ಲಿ ಜಾಗ ಇತ್ತು. ಅದು ಹುಡ್ಕೋವಂಥ ಸಂದರ್ಭದಲ್ಲಿ ಈ ಭಾಗದ MBA ಕೃಷ್ಣನೂ ಕೂಡ ಈ ಜಾಗದಲ್ಲಿ ಇದೆ ಇಂಥ ಸರ್ವೆ ನಂಬರ್ ಇದೆ ಅಂತಂದಾಗ 25 ಎಕರೆ ನಾವು ಜಾಗ ಹುಡ್ಕೋವಂಥದ್ರಲ್ಲಿ ಯಶಸ್ವಿ ಆದ್ವಿ. ಅದಾದಮೇಲೆ ನಾನು ಸರ್ಕಾರದ ಗಮನಕ್ಕೆ ತಂದಾಗ APMC ಗುಟ್ಟ ಇದ್ದಾಗ, ಮರಗಳಿದ್ದಾಗ, ಕಾಡಿದ್ದಾಗ ಅನುದಾನ ಕೊಡೋದು ಲೆವೆಲ್ಲೇ ಇಲ್ಲ. ಎಷ್ಟು ಜಾಗ ಹುಡುಕಿದ್ದೀರಿ ಅಂತ ಲೆವೆಲ್ಲೇ ಇಲ್ಲದೆ ಇದ್ದಾಗ ನಾವು ಹೆಂಗೆ ಅಲ್ಲಿ DPR ಮಾಡೋಕ್ಕಾಗತ್ತೆ? ಹೈಟೆಕ್ ಮಾರ್ಕೆಟ್ ಬೇಕು ಅಂತೀರಾ, ಬಂದರೆ ಕಾಡಿದೆ, ಗುಟ್ಟ ಇದೆ, ಮರಗಳಿದ್ದಾವೆ. ನಾವು ಹೆಂಗೆ ಆ ಪ್ರಪೋಸಲ್ ಮಾಡೋ DPR ಮಾಡಬೇಕಂದ್ರೆ ಲೆವೆಲ್ ಇರಬೇಕು. ಆಮೇಲೆ ನಮಗೆ ಗೊತ್ತಾಯಿತು APMCಯಲ್ಲಿ ಅನುದಾನ ಲೆವೆಲ್ ಮಾಡೋದಕ್ಕೆ, ಮರಗಳು ತೆಗಿಯೋದಕ್ಕೆ, ನೆಲಸಮ ಅಂದರೆ ರೋಡ್ಗೆ ಲೆವೆಲ್ ಮಾಡೋದಕ್ಕೆ ಇವರು ಅನುದಾನನ ಕೊಡಲ್ಲ ಅಂತ ಅವತ್ತು ನನಗೆ ಅರ್ಥ ಆಗಿತ್ತು. ಅದಾದಮೇಲೆ ನಾವು ವಾಪಸ್ ಹೋದ್ವಿ. ಸರ್ಕಾರದಲ್ಲಿ ಒಂದು ಕಮಿಟಿನ ಫಾರಮ್ ಮಾಡ್ಕೊಂಡ್ವಿ. APMC ಕಮಿಟಿ KGFಗೆ ಸಪ್ರೇಟ್ ಬೇಕು ಅಂದಾಗ ನಾಮಿನೇಟೆಡ್ ಕಮಿಟಿನ ಮಾಡಿಕೊಡ್ತಾರೆ. ಅದಾದಮೇಲೆ ಏನು ನನಗೆ ಸಂಕಲ್ಪ, ರೈತರಿಗೊಂದು ನ್ಯಾಯ ಕೊಡಬೇಕಲ್ಲ. ಈ ಭಾಗದಲ್ಲಿ ರೈತರು ಎಷ್ಟೋ ಸತಿ ಅವ್ರ ಬೆವರಿಗೆ, ಅವ್ರ ಕಷ್ಟ ಬಿದ್ದಿರೋದಕ್ಕೆ, ಅವ್ರು ಎಷ್ಟೋ ಕಷ್ಟ ದಿನಗಳನ್ನ ಅನುಭವಿಸಿರೋದಕ್ಕೆ ನ್ಯಾಯ ಸಿಗೋವಂಥ ನಾನು ಒಂದು ನೆಲೆನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ, ಅವ್ರಿಗೊಂದು ನೆಲೆನ ನಾವೇ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಆ ಜಾಗ ಯೋಗ್ಯವಾಗಿರೋದು ಅಂತ ನನಗನ್ನಿಸ್ತು. ಅದಾದಮೇಲೆ ಏನೋ ಕಷ್ಟಗಳು, ತುಂಬ ಕಷ್ಟಗಳನ್ನ ನಾನು ಫೇಸ್ ಮಾಡಬೇಕಾಗಿ ಬಂತು. ಹೇಳಬೇಕಿದನ್ನು ನಾನು ಗೌರವ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ನಿಂತ್ಕೊಂಡೆ ಅಂತಂದರೆ ನನ್ನದೇ ಆದ ಸರ್ಕಾರದಲ್ಲಿ ಒಂದು 300 ಕೋಟಿ ಹಗರಣ ಆಗಿದೆ. ಗ್ರಾನೈಟು ರಾತ್ರಿಯಲ್ಲಿ ಪ್ರತಿದಿನ ಒಂದು 100 ಕೋಟಿಯಷ್ಟು ದುಡ್ಡನ್ನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅಪಪ್ರಚಾರದ ಜೊತೆಯಲ್ಲಿ ಕಂಪ್ಲೇಂಟ್ ಹೋಗುತ್ತೆ. ಸ್ಟೇಟ್ ಲೆವೆಲ್ವರೆಗೂ, ಮಿನಿಸ್ಟ್ರ್ವರೆಗೂ, ಮೈನ್ಸ್ ಮಿನಿಸ್ಟ್ರ್ವರೆಗೂ ಹೋಗುತ್ತೆ. ಆಮೇಲೆ APMC ಮಿನಿಸ್ಟ್ರಿಗೂ ಹೋಗುತ್ತೆ. ಅದಾದಮೇಲೆ ಎಲ್ಲೋ ಒಂದು ಹತ್ರ ತಲೆ ಬಗ್ಸ್ದಂಗೆ ಆಯ್ತಲ್ಲ ಅಂತಂದ್ಬಿಟ್ಟು ನೋವಿಂದ ನಾನು APMC ಮಾರ್ಕೆಟು ಮತ್ತು ಆ ಆಫೀಸ್ ಕಡೆಗೆ ನಾನು ತಲೆ ಹಾಕಬಾರ್ದು ಅಂತ ಹಠ ಮಾಡ್ತೀನಿ. ಒಂದು ತಿಂಗಳು 2 ತಿಂಗಳು ನಂಗೆ ಮನಸ್ಸು ಬರಲ್ಲ ಹೋಗೋದಕ್ಕೆ. ಏನು ಪೇಪರಲ್ಲಿ ಬಂದಿದ್ದು ಪೇಪರ್ಗಳಲ್ಲಿ ಸುದ್ದಿ ಮಾಡಿದ ತಕ್ಷಣ ಅದು ಆ ಪೇಪರ್ ಕಟ್ಟಿಂಗ್ ಎತ್ಕೊಂಡು ಹೋಗ್ತಾರೆ. ಬಹಳ ರೈತರ ಬಗ್ಗೆ ಕಾಳಜಿ ಇರುವಂಥವ್ರು, ಕಳಕಳಿ ಇರುವಂಥವ್ರು ಏನು ಮಾಡ್ತಾರೆ, ಆ ಪೇಪರ್ ಕಟ್ಟಿಂಗ್ ಎತ್ಕೊತಾರೆ. ಪೇಪರಲ್ಲಿ ನ್ಯೂಸ್ ಹಾಕೋದಕ್ಕೂ ಅವರೇ ಕಾರಣ. ಅದಾದಮೇಲೆ ಹಗರಣಗಳಾಗ್ತಾ ಇದೆ, ರಾತ್ರಿಯಲ್ಲಿ ಗ್ರಾನೈಟ್ ಹೋಗ್ತಾ ಇದೆ, ತುಂಬ ವ್ಯಾಲ್ಯೂಬಲ್ ಸ್ಟೋನ್ ಸಿಕ್ಬಿಟ್ಟಿದೆ, ನಿಧಿ ಸಿಕ್ಕಿದೆ. ಹತ್ತತ್ರ 100 ಕೋಟಿ ಈಗ ಹೊರಟೋಗಿದೆ. 100 ಕೋಟಿ ಬೆಲೆ ಬಾಳುವಷ್ಟು ಕಲ್ಲುಗಳೇ ಹೊರಟೋಗಿದೆ ಅಂತ ಇವತ್ತು ಮತ್ತೆ 6 ತಿಂಗಳಾದ್ಮೇಲೆ ನಾನು ಕಾಲಿಡ್ತಾ ಇದ್ದೀನಿ. ನೋಡಿ, ಅಲ್ಲೇ ಇದೆ ಗುಟ್ಟಗಳು, ಅಲ್ಲೇ ಇದೆ ಕಲ್ಲುಗಳು. ಅವತ್ತು ಆ ಥರ ಬಿದ್ದಿದ್ದು ಏನಂದರೆ, ನನ್ನ ಜೊತೆ ಯಾರು ಇಟಾಚಿ ಕೊಟ್ಟಿದ್ರು, JCB ಕೊಟ್ಟರು, ಡೀಸೆಲ್ ಕೊಟ್ಟಿದ್ರು, ಆ ದಿನಗಳಲ್ಲಿ ಸಾಲ ಕೊಟ್ಟಿದ್ರು. ನಮಗೆ ಏನು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯಿತು ಡೀಸೆಲ್ಗೆ. ಇಟಾಚಿ ಬಾಡಿಗೆ ಕಟ್ಟಿಲ್ಲ ನಾವು ಇವತ್ತವರೆಗೂ. ಇನ್ನೂ ಇಟಾಚಿ ಬಾಡಿಗೆ ಕಟ್ಟಿಲ್ಲ, ನಾನು ಡೀಸೆಲ್ ದುಡ್ಡು ಕಟ್ಟಿಲ್ಲ. ಯಾಕಂದರೆ ಇವತ್ತು ನಾನು ನೆನೆಸ್ಕೊಬೇಕು, ಭಾರ್ಗವಣ್ಣವ್ರು ಡೀಸೆಲ್ ಸಾಲ ಕೊಡ್ತಾರೆ, ಇಟಾಚಿ ಕೊಡ್ತೀನಿ ಅಂತ ಅಂದ್ಬಿಟ್ಟು APMC ಡೈರೆಕ್ಟ್ರ್ ಮಾಡಿದ್ದಕ್ಕೆ ಅಯ್ಯಪ್ಪ ಆ ಪಾರನಹಳ್ಳಿ ಅಧ್ಯಕ್ಷರಾಗಿದ್ರು. ಅದಾದ್ಮೇಲೆ ನಮ್ಮ ಜೊತೆ ಬಂದಿದ ತಕ್ಷಣ ನನ್ನ ಹೆಸರು ಉಳಿದೋಗ್ಲಿ ಅಂತ ಯಾಕೆ ಇವೆಲ್ಲ ಪ್ರಯತ್ನ ಮಾಡ್ತೀವಿ, ಪ್ರೊಸೀಜರ್ ಮಾಡಿದ್ದೀವಿ, ಬಿಟ್ಟಿದ್ದೀವಿ ಅನ್ನೋದು ಬರಲಿಲ್ಲ. ನಮ್ಮ ರೈತರಿಗೆ ಒಂದು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ವಾಲಂಟ್ರಿಯಾಗಿ ಯಾರ್ಯಾರು ಅವತ್ತು ನನ್ನ ಜೊತೆ ಲೆವೆಲ್ ಮಾಡೋದಕ್ಕೆ ನಿಂತ್ಕೊಂಡ್ರು ಅವರೆಲ್ಲನೂ ಅಪರಾಧಿಗಳಾಗಿ ನಿಂತ್ಕೊಂಡಿದ್ರು ಎಲ್ಲರ ಮುಂದೆ, ಸರ್ಕಾರದ ಮುಂದೆ. ನಂದೇ ಸರ್ಕಾರದಲ್ಲಿ ನಾನು APMCಗೆ ಜಾಗ ಕೊಟ್ಟು ಅದಕ್ಕೆ 70 ಲಕ್ಷ ದುಡ್ಡು ಕೊಡಿಸ್ತೀನಿ. ನಮ್ಮ ಹತ್ರ ದುಡ್ಡಿರಲ್ಲ. APMCಯಲ್ಲಿ 70 ಲಕ್ಷ ದುಡ್ಡು ಕೊಟ್ಟು ನಾವು ಈ ಜಾಗ ತಗೊಳ್ಳೋದು. APMCಗೆ ನಾವು ಸುಮ್ಮನೆ ಜಾಗ ಕೊಡೋಲ್ಲ. ಇಂಥವೆಲ್ಲ ಇದ್ದಾಗ ಅಸೂಯೆಯಿಂದ, ದ್ವೇಷದಿಂದ
ರೈತರ ಕೆಲಸ ಅರ್ಧದಲ್ಲಿ ನಿಲ್ಲಿಸಬಾರ್ದು ಅಂತ ನನಗೆ ಮಾರ್ಗದರ್ಶನ ಕೊಟ್ಟು ಬುದ್ಧಿ ಹೇಳಿ ಒಂದು ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲಿ 10 ಸತಿ 20 ಸತಿ ಕರ್ಕೊಂಡೋಗಿ ಮತ್ತೆ ಅರ್ಥ ಮಾಡಿಸಿದಾಗ ಅಧಿಕಾರಿಗಳು ಅಲ್ಲಿಂದ ಕದಲಿ ಎಲ್ಲಿ ಆಚೆ ಕದಲಿ ಬಂದಿರಲ್ಲ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು APMC ಡೈರೆಕ್ಟ್ರು ಎಲ್ಲ ಅಧಿಕಾರಿಗಳು ಸ್ಟೇಜ್ ಬೈ ಸ್ಟೇಜ್ ಬರ್ತಾರೆ. DPR ಮಾಡಲೇಬೇಕಂದ್ರೆ ನಿಮ್ಮ ಹಂತದಲ್ಲೇ ನೀವು ಮಾಡಿ, ಹೇಗೆ ಮಾಡ್ಬೋದು, ಏನು ಪ್ರೊಸೀಜರ್ ಫಾಲೋ ಮಾಡಬೇಕು, ನಾವೇನು ತಪ್ಪು ಮಾಡಿದ್ದೀವಿ, ಎಲ್ಲಿ ವೈಲೇಟ್ ಮಾಡಿದ್ದೀವಿ, ಯಾವ ರೂಲ್ಸ್ ವೈಲೇಟ್ ಮಾಡಿದ್ದೀವಿ, ಗುಟ್ಟುಗಳನ್ನೆಲ್ಲ ತೆಗೆದು ಎಲ್ಲಿ ಹಾಕಬೇಕು ಅಂತಂದಾಗ ಅವರೇ 1 ತಿಂಗಳು 2 ತಿಂಗಳ ಕಾಲ ಇಂಜಿನಿಯರ್ಸ್ನ ಕರ್ಕೊಂಡು APMC ಅಧ್ಯಕ್ಷರು ಮತ್ತು ಕಮಿಟಿಯವ್ರ ಜೊತೆ ಚರ್ಚೆ ಮಾಡಿ ಜಾಗ ತೋರಿಸಿ ಎಲ್ಲಿದೆ ಏನು ಅಂತೆಲ್ಲ ಬಂದಾಗ ನಾವು ಸ್ವಲ್ಪ ಅಷ್ಟು ಕೆಲಸ ಮಾಡಿರ್ತೀವಿ. APMC